ಸಾವಿರ ಸಲ ಪ್ಲ್ಯಾನ್ ಮಾಡಿ ಎಲ್ಲೂ ಹೋಗದೇ ಇರೋಂಥ ಗ್ರೂಪು ಎಲ್ಲರ ಲಿಸ್ಟಲ್ಲಿ ಇದ್ದೇ ಇರ್ತದೆ. ಆಗಿದ್ದಾಗಲಿ ಅಂತ ನಾವು ಇವತ್ತು ಹೊರಟು ನಿಂತಿರೋವಂಥ ಪ್ಲೇಸು ನಮಗೆ ತುಂಬ ಹತ್ತಿರ ಆಗಿರುತ್ತೆ ಶ್ರೀ ಚೆನ್ನಬಸವೇಶ್ವರ ದೇವಸ್ಥಾನ ಉಳುವಿಗೆ. ವಾರ ಪೂರ್ತಿ ದುಡಿದು ಈ ರೀತಿ ವೀಕೆಂಡಲ್ಲಿ ಫ್ರೆಂಡ್ಸ್ ಜೊತೆ ಸುತ್ತಾಡಿದ್ರೆ ಅದ್ರ ಮಜಾನೇ ಬೇರೆ. ಸುತ್ತಲೂ ಗುಡ್ಡ, ದಟ್ಟವಾದ ಕಾಡು, ಆ ತಂಪಾದ ವಾತಾವರಣ, ಆ ಗುಡ್ಡಗಳ ಮಧ್ಯದಲ್ಲಿ ಸೂರ್ಯಾಸ್ತ ಆಗ್ತಾ ಇರೋ ದೃಶ್ಯ, ಆಹಾ, ಮನುಷ್ಯನಿಗೆ ಎಷ್ಟೇ ಕಷ್ಟ ಅನ್ನೋದಿದ್ರೂ ಕೂಡ ಇದನ್ನೆಲ್ಲ ನೋಡಿದ್ರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗತ್ತೆ. ಇನ್ನೇನು ಅನಿಸಿ ರೀಚ್ ಆದ್ವಿ. ಇಲ್ಲಿಂದ ಉಳಿವಿ ಹೋಗ್ಬೇಕಂದ್ರೆ ಇನ್ನು 21 ಕಿಲೋಮೀಟ್ರ್ ಹೋಗ್ಬೇಕು. ಕಾಡು ಪ್ರಾಣಿಗಳು ಬರುತ್ತೆ ಅಂತ ಭಯ ಒಂದು ಕಡೆ ಇದ್ದರೆ, ಜೊತೆಗೆ ಫ್ರೆಂಡ್ಸ್ ಇದ್ದಾರೆ ಅನ್ನೋ ಧೈರ್ಯ ಒಂದು ಕಡೆ. ಹಾಗೆ ಬರ್ತಾ ಬರ್ತಾ ಕೊನೆಗೂ ನಾವು ಬಂದು ರೀಚ್ ಆಗಿರೋದು ಉಳುವಿಗೆ. ಇಲ್ಲಿಂದ ಮತ್ತೆ 6 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕಂತೆ. ಹಾಗೆ ಹೋಗ್ತಾ ಹೋಗ್ತಾ ನಾವು ಕೊನೆಗೂ ರೀಚ್ ಆಗಿರೋದು ಉಳುವಿ ದೇವಸ್ಥಾನಕ್ಕೆ. ನಾವು ಬರೋ ಹಿಂದಿನ ದಿನವೇ ರಥೋತ್ಸವ ಮುಗಿದಿರೋದ್ರಿಂದ ನಮಗೆ ರಥೋತ್ಸವ ನೋಡ್ಲಿಕ್ಕೆ ಸಿಗಲಿಲ್ಲ. ಅದು ನಮ್ಮ ದುರಾದೃಷ್ಟ. ಹಾಗೆ ನಾವೆಲ್ಲರೂ ಸೇರಿ ಹಣ್ಣು ಕಾಯಿ ತೊಗೊಂಡು ನಾವು ರೀಚ್ ಆಗಿರೋದು ಶ್ರೀ ಚೆನ್ನಬಸವೇಶ್ವರ ಮಹಾದ್ವಾರಕ್ಕೆ. ದೇವಸ್ಥಾನಕ್ಕೆ ಹೋದ ತಕ್ಷಣ ನಮಗೆ ಸಿಕ್ಕಿದ್ದು ಮಹಾಮಂಗಳಾರತಿ. ಲೇಟಾಗಿ ಹೋದರೂ ಕೂಡ ನಮ್ಮ ಅದೃಷ್ಟಕ್ಕೆ ಮಹಾಮಂಗಳಾರತಿನೂ ಸಿಕ್ತು. ಹಾಗೆ ದೇವರ ಪಲ್ಲಕ್ಕಿ ಉತ್ಸವನೂ ನೋಡಿದ್ವಿ. ಪುಣ್ಯಕ್ಷೇತ್ರಕ್ಕೆ ಬಂದ ಮೇಲೆ ಮಹಾಪ್ರಸಾದ ತಿನ್ನಲಿಲ್ಲ ಅಂತಂದರೆ ಅದು ಇನ್ಕಂಪ್ಲೀಟ್. ನಾವೆಷ್ಟೇ ರುಚಿಯಾದ ಊಟ ಮಾಡಿದ್ರೂ ಕೂಡ ದೇವಸ್ಥಾನದಲ್ಲಿ ಸಿಗೋ ಊಟ, ಅದರ ರುಚಿ ಒಂದು ಕೈ ಮೇಲೇ. ಸಂತೃಪ್ತಿಯಾಗಿ ಊಟ ಮಾಡಿ ನೆಮ್ಮದಿಯಾಗಿ ಕಾಲ ಕಳೆದು ನಾವು ಹೊರಟಿದ್ದು ನಮ್ಮ ಮನೆಗೆ. ಹಾಗೆ ನೀವು ಕೂಡ ಬಂದು ವಿಸಿಟ್ ಮಾಡಿ.